ಎಲ್ಲ ಕಡೆ ನೀವು ಪ್ಲಾಸ್ಟಿಕ್ ಬಟ್ಟೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಬೇಯಿಸಿರುವಂತ ಇಡ್ಲಿ ನೀವು ಟೇಸ್ಟ್ ಮಾಡಿರ್ತೀರಾ. ಫಾರ್ ದ ಫಸ್ಟ್ ಟೈಮು ಬಾಳೆಲೆ ಇಡ್ಲಿ ಹಾಕಿ ಅದನ್ನ ಬೇಯಿಸ್ಕೊಂಡು ಬರ್ತಾ ಇದಾರೆ. ನನ್ನ ಅಂದಾಜಾಗಿ ಒಂದು ದಿನಕ್ಕೆ 2000 ದೋಸೆ ಮೇಲೆ ಹಾಕುವಂತ ಒಂದು ಜಾಗ ಅಂತಾನೆ ಹೇಳ್ಬೋದು. ಯಾರೇ ಬಂದ್ರು ಇಲ್ಲಿ ಸಿಗುವಂತ ಬೆಣ್ಣೆ ದೋಸೆ ಅಂತೂ ಮಿಸ್ಸೇ ಮಾಡಕ್ ಹೋಗ್ಬಿಡಿ, ಪಕ್ಕ ಅಡಿಕ್ಟ್ ಆಗಿ ಹೋಗ್ತೀರಾ. ಅಲ್ಟಿಮೇಟ್ ಇಡ್ಲಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಚನ್ನಪಟ್ಟಣ ಗೈಸ್. ಚನ್ನಪಟ್ಟಣ ಇಂದ ಎಕ್ಸಾಕ್ಟ್ ಒಂದು 3.5 ಕಿಲೋಮೀಟರ್ ದೂರ, ಎಕ್ಸಿಟ್ ಬೋರ್ಡ್ ಇಂದ ಒಂದು 200 ಮೀಟರ್ ದೂರದಲ್ಲಿರುವಂತಹ ಚಿಕ್ಕಮಾಳೂರು ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಇಲ್ಲಿ 40 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತಹ ಶಶಿ ಹೋಟೆಲ್. ಬಟ್ ಹೋಟೆಲ್ ಹುಡುಕೋ ಬಂದ್ರೆ ಹೋಟ್ಲ್ ಮುಂದೆ ಬೋರ್ಡ್ ಯಾವ್ದೇ ತರ ಇರಲ್ಲ, ಜಸ್ಟ್ ಒಂದು ಶೆಡ್ ತರ ನಡೆಸ್ಕೊಂಡು ಬರ್ತಾ ಇದ್ರೆ. ಬಟ್ ಗೂಗಲ್ ಲೊಕೇಶನ್ ಶಶಿ ಹೋಟ್ಲ್ ಅಂತ ಹಾಕಿದ್ರೆ ಬರುತ್ತೆ. ಏನು ಸ್ಪೆಷಲ್, 40 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದಾರೆ, 3rd ಜನರೇಷನ್ ಅಂತಾನೆ ಹೇಳ್ಬೋದು. ಏನು ಮೇನ್ ಮ್ಯಾಟರ್ ಅಂದ್ರೆ, ಎಲ್ಲ ಕಡೆ ನೀವು ಪ್ಲಾಸ್ಟಿಕ್ ಬಟ್ಟೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಬೇಯಿಸಿರುವಂತ ಇಡ್ಲಿ ನೀವು ಟೇಸ್ಟ್ ಮಾಡಿರ್ತೀರಾ. ಫಾರ್ ದ ಫಸ್ಟ್ ಟೈಮು ಬಾಳೆಲೆ ಇಡ್ಲಿ ಹಾಕಿ ಅದನ್ನ ಬೇಯಿಸ್ಕೊಂಡು ಬರ್ತಾ ಇದಾರೆ. ಅದ್ರ ಜೊತೆಗೆ ಬೆಣ್ಣೆ ದೋಸೆ, ಮೋಸ್ಟ್ ಅಫೋರ್ಡಬಲ್ ತಿಂಡಿ ಸ್ಪಾಟ್ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಟೈಮಿಂಗ್ಸು, ವಾರದಲ್ಲಿ ಪ್ರತಿದಿನ ಇರುವಂತ ಒಂದು ಜಾಗ ಗೈಸ್. ಚಿಕ್ಕಮಾಳೂರು ಅಂದ್ರೆ ಬೆಣ್ಣೆ ದೋಸೆಗೆ ಸಿಗಾಬಡೆ ಫೇಮಸ್. ನಾನು ಮೇನ್ ಆಗಿ ಟೇಸ್ಟ್ ಮಾಡಕ್ ಬಂದಿದ್ದೆ ಅವರ ಬಾಳೆ ಎಲೆ ಇಡ್ಲಿ. ಸೊ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್ ಶೇರ್ ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಅಣ್ಣ ನಮ್ಗೆ ಸಿಂಗಲ್ ಇಡ್ಲಿ 20 ಅಲ್ಲ? ಹಾ, ಬೆಣ್ಣೆ ಹಾಕಿದ್ರೆ 30. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಎಸ್, ಮೊದಲನೇ ಐಟಮ್ ಇಡ್ಲಿ. ಸಿಂಗಲ್ ಇಡ್ಲಿ ಕಾಸ್ಟ್ 20, ಎಕ್ಸ್ಟ್ರಾ ಬೆಣ್ಣೆ ಹಾಕ್ಸಿದ್ರೆ 10 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಉದ್ದಿನ ವಡೆ ತಗೊಂಡಿರುವಂತದ್ದು, ಜೊತೆಗೆ ಕೆಂಪು ಚಟ್ನಿ ಹಾಕೊಡಿದ್ದಾರೆ. ಮೇನ್ ಖುಷಿ ಆಗೋ ವಿಚಾರ ಏನ್ ಗೊತ್ತಾ, ನೋಡಿ ಬಾಳೆಲೆ ಹಾಕಿ ಮಾಡುವಂತ ಒಂದು ಇಡ್ಲಿ ಗೈಸ್. ಇಲ್ಲೊಂದು ಕ್ರೇಜಿ ಅಂತ ಹೇಳ್ಬೋದು. ತಟ್ಟೆ ಇಡ್ಲಿ ಸೇಮ್ 20 ರೂಪೀಸ್ ಕಾಸ್ಟು. ಫುಲ್ ಸಾಫ್ಟ್ ಇಡ್ಲಿ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಇದ್ರ ಜೊತೆಗೆ ಈ ಕೆಂಪು ಚಟ್ನಿ ತಗೊಂಡು ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಇಡ್ಲಿ. ನಾನಂತೂ ಫಸ್ಟ್ ಟೈಮ್ ಬಾಳೆಲೆ ಮೇಲೆ ಇಡ್ಲಿ ಹಾಕಿ ಟೇಸ್ಟ್ ಮಾಡ್ತಿರುವಂಥದ್ದು. ಹೇಗಿರುತ್ತೆ, ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ. ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸಾಫ್ಟ್ನೆಸ್ ಅಂತಾನೆ ಹೇಳ್ಬೋದು. ಕೆಂಪು ಚಟ್ನಿ ಕೊಡ್ತಾರೆ, ಸಾಂಬಾರ್ ಗಿಂಬಾರ್ ಏನೂ ಸಿಗಲ್ಲ ನಿಮಗೆ. ಸೆಮಿ ಕನ್ಸಿಸ್ಟೆನ್ಸಿಲಿ ಇರುವಂತಹ ಒಂದು ಚಟ್ನಿ, ಅದ್ರ ಜೊತೆ ಗಟ್ಟಿ ಚಟ್ನಿ ಎರಡು ಮಿಕ್ಸ್ ಮಾಡಿ ಕೊಡುವಂಥದ್ದು. ಫುಲ್ ಸ್ಪೈಸಿ ಆಗಿದೆ. ಆ ಸಾಫ್ಟ್ ಇಡ್ಲಿ ಒಳಗೆ ಎಷ್ಟು ಗಟ್ಟಿಯಾಗಿರುವಂತ ಒಂದು ಚಟ್ನಿ ತಿನ್ನಕ್ಕೆ ಅಲ್ಟಿಮೇಟ್ ಕಾಂಬೋ. ಸೈಕ್ ಟೇಸ್ಟು. ಇಡ್ಲಿ ಒಂದು ತಿಂತಾನೆ ಇರ್ಬೇಕಂತ ಅನಿಸ್ತದೆ, ಅಷ್ಟು ಟೇಸ್ಟ್ ಆಗಿದೆ. ಮೇನು ಖುಷಿಯಾಗೋ ವಿಚಾರ, ಅತಿ ಕಡಿಮೆ ಬೆಲೆಗೆ ತಿಂಡಿ ಸ್ಪಾಟ್ ಗುರು. ಚನ್ನಪಟ್ಟಣದಲ್ಲೇ ಒಂದು ಒಳ್ಳೆ ಬಡ್ಜೆಟ್ ಫ್ರೆಂಡ್ಲಿ ಸ್ಪಾಟ್, ಒಂದು ತಿಂಡಿ ಸ್ಪಾಟ್ ತಿನ್ಬೇಕಂದ್ರೆ ಇದೊಂದು ಪಕ್ಕ ನೀವು ವಿಸಿಟ್ ಮಾಡ್ಬೋದು. ಫ್ಯಾಮಿಲಿ ಕ್ರೌಡ್ ಆರಾಮಾಗಿ ಬರ್ಬೋದು. ಫುಲ್ ಬಡ್ಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ ಸೆಲ್ ಮಾಡ್ಕೊಂಡು ಬರ್ತಾ ಇದಾರೆ. ಜಸ್ಟ್ ಬೆಳಿಗ್ಗೆ ಮಾತ್ರ ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ. ನನಗಂತೂ ಸ್ಪೈಸ್ನೆಸ್ ಫುಲ್ ತುಟ್ಟಿ, ಆ ಗಂಟೆಲ್ಲ ಹಾಗೆ ಅಂಟ್ಕೋತಾ ಇದೆ. ಒಂದು ಪ್ಲೇಟು, ಅದ್ರ ಮೇಲೆ ಇಸ್ತ್ರಿ ಎಲೆ ಅಂತ ಹೇಳ್ತಾರೆ, ಅದ್ರ ಮೇಲೆ ಈ ತಿಂಡಿ ಹಾಕ್ಬಿಟ್ಟು ಚಟ್ನಿ ಮತ್ತೆ ವಡೆ ಹಾಕಿ ಕೊಡುವಂಥದ್ದು ಸಗದಾಗಿದೆ. ಒಂದು ಪ್ಲೇಟ್ಗೆ 2 ಇಡ್ಲಿ ಬರುತ್ತೆ, ಅಂದ್ರೆ 40 ರೂಪಾಯಿಗೆ ಕಾಸ್ಟು. ಸೈಕ್ ಟೇಸ್ಟ್. ವಡೆ ತಿನ್ನೋಣ. ವಡೆ ಅಂತೂ ಫುಲ್ ಸಾಫ್ಟ್ ಆಗಿರುವಂತ ವಡೆ. ಆಚೆ ಅಂತೂ ಕ್ರಿಸ್ಮಸ್ ಆನ್ ಪಾಯಿಂಟ್ಗೆ ಗೊತ್ತಾಗ್ತದೆ. ಓಲ್ಡ್ ಮೈಸೂರು ಗೈಸ್. ಚನ್ನಪಟ್ಟಣ ಎಕ್ಸಿಟ್ ಬೋರ್ಡ್ ಬರುತ್ತೆ ನಿಮ್ಗೆ, ಅದ್ರ ಹಿಂದೆನೆ ಬರುತ್ತೆ ಚಿಕ್ಕಮಾಳೂರು ಅಂತ ಒಂದು ಜಾಗ. ಆಕ್ಚುಲಿ ಇಲ್ಲಿ 2 ಹೋಟ್ಲ್ ಇದೆ. ನಾನು ಅದ್ರ ಪಕ್ಕದಲ್ಲೇ ಇರುವಂತ ಹೋಟ್ಲು 1 ವರ್ಷ ಮುಂಚೆನೆ ನಾನು ಮಾಡಿದೀನಿ. ಇವಾಗ ಇಲ್ಲಿ ಬಂದಿರುವಂತದ್ದು. ಮೇನ್ ಆಗಿ ಇಲ್ಲಿ ಬಂದಿದೆ ಈ ಒಂದು ಐಟಮ್ ನ ಟ್ರೈ ಮಾಡೋದಕ್ಕೋಸ್ಕರ. ಈ ಬಾಳೆ ಎಲೆಯಲ್ಲಿ ಮಾಡುವಂತ ಒಂದು ಇಡ್ಲಿ ಅಲ್ಟಿಮೇಟ್ ಐಟಮು. ಸೈಗಾಗಿದೆ. ಚಟ್ನಿ ಇರೋದಕ್ಕೇನೆ ಇಡ್ಲಿ ಮತ್ತೆ ವಡೆ ಇಷ್ಟ ಬೆಳಿಗ್ಗೆ ಟೇಸ್ಟ್ ಕೊಡ್ತೀನಿ ಅಂತ ಹೇಳ್ಬೋದು. ಒಂದು ಲಾಸ್ಟ್ ಬೈಟು. ತಗೊಂಡು ಅಲ್ಟಿಮೇಟ್ ಗುರು. ಎಸ್, ನೆಕ್ಸ್ಟ್ ಐಟಮ್ ಬೆಣ್ಣೆ ದೋಸೆ ತಗೊಂಡಿರುವಂತದ್ದು. ಸಿಂಗಲ್ ಕಾಸ್ಟ್ 30, ಡಬಲ್ಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಫೋರ್ಡಬಲ್ ಅಂತಾನೆ ಹೇಳ್ಬೋದು.
ಬೆಣ್ಣೆ ದೋಸೆ ಅಂದ್ರೆ ಜಸ್ಟ್ ಪ್ಲೇನ್ ಬೆಣ್ಣೆ ಅಲ್ಲ, ಒಳಗ್ ನೋಡಿದ್ರೆ ನಿಮಗೆ ಆಲೂಗಡ್ಡೆ ಪಲ್ಯ ಇಟ್ಟಿರ್ತಾರೆ, ಅದ್ರ ಜೊತೆಗೆ ಕೆಂಪು ಚಟ್ನಿ ಕಾಂಬಿನೇಷನ್. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹಂಗೇ ಒಂದು ಬೈಟು, ಆ ಬೆಣ್ಣೆ ಅಂತೂ ಒಂದು ಮುಷ್ಟಿಯಷ್ಟು ಹಾಕ್ತಾರೆ, ಹೆವಿ ಆಗಿರುತ್ತೆ. ಹಂಗೆ ತಗೊಂಡು ಒಂದು ಬೈಟ್. ಅಲ್ಟಿಮೇಟ್ ಟೇಸ್ಟ್ ಇರುವಂತ ಒಂದು ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅಂದ್ರೆ ನಿಮ್ಗೆ ನೆನಪಾಗ ದಾವಣಗೆರೆ, ಇದಂತೂ ಟೋಟಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ತೀರಾ ಸಾಫ್ಟ್ ಆಗಿರುವಂತ ಒಂದು ದೋಸೆ ಗೈಸ್. ಇದ್ರಲ್ಲಿ ನಿಮ್ಗೆ ಖಾಲಿ ದೋಸೆನ ಸಿಗುತ್ತೆ, ಇಲ್ಲ ಬೇಡ ನಿಮ್ಗೆ ಬೆಣ್ಣೆ ದೋಸೆ ಮಾಡ್ಕೊಡ್ತಾರೆ. ಎರಡು ತೊಳಿ ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಂತೂ ಆ ಕೊಟ್ಟಿರುವಂತ ಒಂದು ಚಟ್ನಿ ಅಲ್ಟಿಮೇಟ್ ಟೇಸ್ಟು ಒಂದು ಅಥೆಂಟಿಕ್. ಈ ದರ್ಶಿನಿ ಹೋಟೆಲ್ ಆಲೂಗಡ್ಡೆ ಪಲ್ಯ ಕೊಟ್ರೆ ಯಾವ ತರ ಇರುತ್ತೆ, ಸೇಮ್ ಟು ಸೇಮ್ ಅದೇ ತರನೇ ಇದೆ. ಸೈಕಾಗಿದೆ. ಒಂದು ಪ್ಲೇಟ್ಗೆ 2 ದೋಸೆ ಕೊಡ್ತಾರೆ, ದೇವಣಿಗೆ 1 ದೋಸೆ ಸಾಲಲ್ಲ, ಅಷ್ಟು ಟೇಸ್ಟ್ ಆಗಿರುವಂತ ಒಂದು ಐಟಮು. ನಾನು ಒಂದು 7:30 ಬಂದೆ, ಜನನೇ ಇರಲಿಲ್ಲ. ಬಟ್ ಈಗಂತೂ ಹೆವಿ ಕ್ರೌಡ್ ಆಗ್ಬಿಟ್ರು, ಪ್ಲಸ್ ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ದೋಸೆ ಒಟ್ಟಿಗೆ ಚಟ್ನಿ ಕಾಂಬಿನೇಷನ್ ಸೈಕ್ ಟೇಸ್ಟ್ ಗುರು. ದೋಸೆ ಆವಡೆ ಪಲ್ಯ ತಿನ್ನಿ, ತುಂಬಾ ಇಷ್ಟಪಡ್ತೀರಾ. ಒಂದು ಸಟಲ್ ಆಗಿ ಒಂದು ಫ್ಲೇವರ್ಫುಲ್ ಟೇಸ್ಟ್ ಅಲ್ಲಿ ಇರುತ್ತೆ. ತಕ್ಕಂತ ಚಟ್ನೀಸ್ಕೊಂಡು ತಿಂದಾಗಂತೂ ಅದು ಒಂದು ಸ್ಪೈಸಿ ಡಿವಿಯೇಷನ್ ಕೊಡುತ್ತೆ ಅಂತ ಹೇಳ್ಬೋದು. ಆಚೆ ಕೋಟಿಂಗು ಕ್ರಿಸ್ಪಿಯಾಗಿ ಒಂಥರ ಈ ಗೋಲ್ಡನ್ ಫ್ಲೇಕಿ ಕಲರ್ ಇರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಒಂದು ತೀರಾ ಸಾಫ್ಟ್ ಆಗಿರುವಂತ ಒಂದು ದೋಸೆ. ಆವಡೆ ಪಲ್ಯ ಖಾಲಿ ಆಗೋಯ್ತು, ನಾನು ಹೋಗಿ ಈಸ್ಕೊ ಬರಬೇಕು, ಅಲ್ಲಿ ಕ್ರೌಡ್ ಇದೆ. ಅಂಡ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಫಸ್ಟ್ ಟೈಮು ಒಂದು ಸೋಲೋ ಶೂಟ್ ಮಾಡೋಂತ ಬಂದಿನಿ. ಸೊ ಹಂಗಿದ್ರೆ ವಿಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಅಡಿಕ್ಟ್ ಗುರು. ಇಡ್ಲಿ ತಿನ್ನಿ, ತುಂಬಾ ಇಷ್ಟಪಡ್ತೀರ, ಬಿಕಾಸ್ ಅಷ್ಟು ಸಾಫ್ಟ್ ಆಗಿರುತ್ತೆ. ಬಟ್ ಮೈನ್ ರೀಸನ್ ಕೊಟ್ಟಿದ ತಕ್ಷಣ ತಿನ್ಬಿಡಿ, ಬಿಸಿ ಬಿಸಿಯಾಗಿ ತಿಂದಿದ್ ಕೂಡಲೇ ಆ ಸಾಫ್ಟ್ ಆಗಿರುವಂತ ಒಂದು ಇಡ್ಲಿ ವಿತ್ ಕೆಂಪು ಚಟ್ನಿ ಕಾಂಬಿನೇಷನ್ ಟಾಪ್ ನಾಚ್ ಆಗಿರುತ್ತೆ. ನೆಕ್ಸ್ಟ್ ದೋಸೆ, ಯಾರೇ ಬಂದ್ರು ಇಲ್ಲಿ ಸಿಗುವಂತ ಬೆಣ್ಣೆ ದೋಸೆ ಅಂತೂ ಮಿಸ್ಸೇ ಮಾಡಕ್ ಹೋಗ್ಬಿಡಿ, ಪಕ್ಕ ಅಡಿಕ್ಟ್ ಆಗಿ ಹೋಗ್ತೀರಾ. ಈಗ ಲಾಸ್ಟ್ ಬೈಟು ತಗೊಂಡು ಫ್ಲಾಟ್ ಗುರು. ಹೋಗ್ತಾ ಅದ್ರಲ್ಲಿ ಹಂಗೆ ಪೋರಸ್ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಚಟ್ನಿ ಫುಲ್ ತುಂಬಿಕೊಂಡಿರುತ್ತೆ. ಕಚ್ಚಿದ ತಕ್ಷಣ ಆ ಬೆಣ್ಣೆ ಜೊತೆಗೆ ಚಟ್ನಿ ಊಸ್ ಔಟ್ ಆಗುತ್ತೆ ನೋಡಿ, ಅಲ್ಟಿಮೇಟು. ನೆಕ್ಸ್ಟ್ ಐಟಮ್ ರೈಸ್ ಬಾತ್ ಇಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅವರೆಕಾಳು ರೈಸ್ ಬಾತ್ ಇವತ್ತು ನಾನು ಬಂದಿರುವಂತ ದಿನ. ಪ್ರತಿದಿನ ರೈಸ್ ಬಾತ್ ಚೇಂಜ್ ಆಗ್ತಾನೆ ಇರುತ್ತೆ. ನಾನು ಆಫ್ ತಗೊಂಡಿದ್ದೀನಿ, ಅದೇ ಫುಲ್ ಇದ್ದಂಗಿದೆ. ಹೇಗಿದೆ ಅಂತ ನೋಡಿ. ಮೊಸರು ಬಜ್ಜಿ, ಇದಕ್ಕೂ ಕೆಂಪು ಚಟ್ನಿ ಹಾಕ್ಬಿಟ್ಟು ಒಡೆ ಎಲ್ಲ ಕೊಟ್ಟಿರೋಂಥದ್ದು, ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ ಗುರು. ಬರೋರಲ್ಲನೂ ದೋಸೆ ಮತ್ತೆ ರೈಸ್ ಬಾತು ಮ್ಯಾಂಡೇಟರಿ ಆಗಿ ಟೇಸ್ಟ್ ಮಾಡ್ತಾರೆ. ಹೇಗಿದೆ ಅಂತ ನೋಡಿ, ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಆಗಿ ತಿನ್ನಕ್ಕೆ ಆ ಮಾಯಿಸ್ಟ್ ಫ್ಲೇವರು ಹೆವಿ. ನಿಮ್ಗೆ ಸ್ಪೈಸಸ್ ಗೊತ್ತಾಗಲ್ಲ, ಬಟ್ ಒಂದೊಂದು ಕಾಳಲ್ಲೂ ಹಾಕಿರುವಂತ ಮಸಾಲ ಅಂತೂ ಕ್ಲೀನಾಗಿ ಅಂಟಿದೆ ಅಂತ ಹೇಳ್ಬೋದು. ಆ ಬೈಟ್ಗೆ, ಪ್ರತಿಯೊಂದು ಬೈಟ್ಗೆ ನಿಮ್ಗೆ ಅವರೆಕಾಳು ಸಿಗುತ್ತೆ. ನಾನು ಬಂದಿರುವಂತ ದಿನ ಬುಧವಾರನೋ ಪ್ರಾಬಬ್ಲಿ ಮಾಡ್ತಾರಂತ ಅನ್ಸುತ್ತೆ. ಬಟ್ ಅಲ್ಟಿಮೇಟ್ ಆಗಿದೆ. ಈ ಓಲ್ಡ್ ಹೈವೇ ಬೆಂಗಳೂರಿಂದ ಚನ್ನಪಟ್ಟಣ ಹೋಗ್ಬೇಕಾದ್ರೆ ಎಕ್ಸಿಟ್ ಬೋರ್ಡು, ಯಾರೆಲ್ಲ ಹೋಗ್ತಾರೋ ಪಕ್ಕ ಟು ಪಕ್ಕ ಬೆಳಿಗ್ಗೆ ತಿಂಡಿಗಳು ಸ್ಟಾಪ್ ಕೊಟ್ಟೆ ಕೊಡ್ತಾರೆ. ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ಟೈಮಿಂಗ್ಸು. ಬಟ್ ನನ್ನ ಸಜೆಷನ್ ಒಂದು 11 ಗಂಟೆ ಮೇಲೆ ಹೋದ್ರೆ ನಿಮ್ಗೆ ಐಟಮ್ ಖಾಲಿ ಆಗ್ಬಿಡುತ್ತೆ. ಬಟ್ ದೋಸೆ ಅಂತೂ ನನ್ನ ಅಂದಾಜಾಗಿ ಒಂದು ದಿನಕ್ಕೆ 2,000 ದೋಸೆ ಮೇಲೆ ಹಾಕುವಂತ ಒಂದು ಜಾಗ ಅಂತ ಹೇಳ್ಬೋದು. ಬಟ್ ನಾನು ಬಂದಾಗಿಂದಾನೆ ಒಂದು 100-200 ದೋಸೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೆಂಚು ಅಂತೂ ಫುಲ್ ಅಂಡ್ ಫುಲ್ ಸೌದೆ ಒಲೆ ಉರಿತಾನೆ ಇದೆ. ಅಂಡ್ ಮೈನ್ ರೀಸನ್ ಪ್ರತಿಯೊಂದು ಐಟಮು ಸೌದೆ ಒಲೆಯಲ್ಲಿ ರೆಡಿ ಮಾಡ್ಕೊಂಡು ಬರ್ತಾ ಇದಾರೆ, ಅಲ್ಲಿ ಜಾಗ ಅಂತಾನೆ ಹೇಳ್ಬೋದು. ಸಖತ್ ಗುರು. ರೈಸ್ ಬಾತು ಸಿಂಪಲ್ ಆಗಿದೆ, ಲೈಟ್ ಆಗಿದೆ, ಬಟ್ ಆ ಫ್ಲೇವರ್ ಅಂತೂ ಆನ್ ಪಾಯಿಂಟ್ ಗೊತ್ತಾಗ್ತಾ ಇದೆ. ವಿತ್ ಮೊಸರು ಬಜ್ಜಿ, ಅಲ್ಟಿಮೇಟ್ ಗುರು. ಹಾಗೈತೆ ನೀವು ಮೊಸರು ಬಜ್ಜಿ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಲೈಟ್ ನಿಮಗೆ ಒಂದು ಬಿರಿಯಾನಿ ಫ್ಲೇವರು, ಈ ನಾಟಿ ಸ್ಟೈಲ್ ದೊನೆ ಬಿರಿಯಾನಿ ತಿಂದ್ರೆ ಯಾವ ತರ ಫ್ಲೇವರ್ ಬರ್ತೋ ಸೇಮ್ ಟು ಸೇಮ್ ಅದೇ ತರ ಒಂದು ಕನ್ವರ್ಷನ್ ಕೊಡ್ತಾ ಇದೆ. ಸಖತ್ತಾಗಿದೆ. ಪ್ರೈಸ್ ನಾನು ನಿಮ್ಗೆ ಹೇಳದ್ನಲ್ಲ, ಇಡ್ಲಿ ಸಿಂಗಲ್ ಕಾಸ್ಟ್ 20 ರೂಪಾಯಿ. ಅಂದ್ರೆ ಬಾಳೆ ಎಲೆಯಲ್ಲಿ ಮಾಡುವಂತ ಒಂದು ಇಡ್ಲಿ ಸಿಂಗಲ್ ತಟ್ಟೆ ಇಡ್ಲಿ ಕಾಸ್ಟ್ 20, ಹಾಫ್ ರೈಸ್ 30, ಫುಲ್ ರೈಸ್ 40 ರೂಪಾಯಿ. ದೋಸೆ ಒಂದು ಪ್ಲೇಟ್ಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ, ಸಿಂಗಲ್ ತಗೊಂಡ್ರೆ 30 ರೂಪಾಯಿ. ಅಫೋರ್ಡಬಲ್ ಕಾಸ್ಟ್ ಅಲ್ಲಿರುವಂತ ಒಂದು ತಿಂಡಿ ಸ್ಪಾಟ್. ಫೈನಲ್ ಬೈಟು, ಚಟ್ನಿ ಬೇಡ, 2 ಐಟಮ್ಗೂ ಚಟ್ನಿ ಟ್ರೈ ಮಾಡಿದೀನಿ. ಮೊಸರು ಬಜ್ಜಿ ಒಟ್ಟಿಗೆ ಅಲ್ಟಿಮೇಟ್ ಆಗಿದೆ.
ಸೈಕು ಗುರು ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಶಶಿ ಅಂತ. ಓಕೆ, ಮೊದಲನೇದಾಗಿ ಬೋರ್ಡ್ ಇಲ್ಲ ಅಂತ ಅನ್ಸ್ತು. ನಮ್ಮ ಹೋಟ್ಲು ಯಾವ್ದೇ ಕಾರ್ಡ್ ಯಾವ್ದೇ ಬೋರ್ಡ್ ಇಲ್ಲ. ಓಕೆ, ಏನ್ ಹೆಸರು ಅಣ್ಣ? ಶಶಿ ಹೋಟ್ಲ್ ಅಂತಾನೆ ಕರೆಯೋದು. ಓಕೆ, ಗೂಗಲ್ ಅಲ್ಲಿ ಇದೆ. ಗೂಗಲ್ ಇದೆ ಶಶಿ ಹೋಟ್ಲ್ ಅಂತ. ಹೋಟ್ಲ್ ಅಂತ ಹಾಕಿದ್ರೆ ಬರುತ್ತೆ. ಗೂಗಲ್ ಬರುತ್ತೆ. ಓಕೆ, ಎಷ್ಟು ವರ್ಷ ಆಯ್ತು ಅಣ್ಣ ಶುರುವಾಗಿ? ನನಗ್ ಬಂದಿ 20 ವರ್ಷ. ನೀವು ಬಂದ್ 20? ನನಗೆ ಬಂದ್ 20 ವರ್ಷ. ಓಕೆ, ನಮ್ ತಂದೆಯವರು, ಅವ್ರ ತಂದೆಯವರು, ಅವ್ರ ತಂದೆಯವರು ಥರ್ಡ್ ಜನರೇಷನ್ ಮಾಡ್ತಾ ಇದೀರಾ. ಏನ್ ಸ್ಪೆಷಲ್ ಏನ್ ಸಿಗುತ್ತಣ್ಣ ಇಲ್ಲಿ? ಬೆಣ್ಣೆ ದೋಸೆ, ಖಾಲಿ ದೋಸೆ, ಪಲಾವು, ಚಿತ್ರಾನ್ನ. ಒಂದಿನ ಚಿತ್ರಾನ್ನ, ಒಂದಿನ ಪಲಾವು. ಓಕೆ, ಇಡ್ಲಿ, ಪೂರಿ ಎಲ್ಲ ಲಿಮಿಟೆಡ್ ಐಟಮ್. 4 ಐಟಮ್. ನಾನು ಎಲ್ಲೂ ನೋಡಿಲ್ಲ ಈ ಸ್ಟೈನ್ಲೆಸ್ ಸ್ಟೀಲ್, ಪ್ಲಾಸ್ಟಿಕ್. ಇಲ್ಲ, ನಮ್ದು ಬಾಳೆ ಎಲೆ ಇಡ್ಲಿ ಮಾಡ್ತಾರೆ. ನಮ್ಮ ಹತ್ರ ಬಾಳೆ ಎಲೆ ಇಡ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬಾಳೆ ಎಲೆ ಇಡ್ಲಿ. ಓಕೆ, ನೀವೇ ಶುರು ಮಾಡಿದಿಲ್ಲಿ? ನಾನ್ ಸ್ಟಾರ್ಟ್ ಮಾಡಿ 8 ವರ್ಷ ಆಯ್ತು. ಬಾಳೆ ಎಲೆ ಇಡ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಅದೇನ್ ಚಿಕ್ಕ ಇಡ್ಲಿ ಬರುತ್ತಾ ಅಥವಾ ತಟ್ಟೆ ಇಡ್ಲಿ ಬರುತ್ತೆ? ಓಕೆ, ಅದ್ರ ಜೊತೆಗೆ ಬೆಣ್ಣೆ ದೋಸೆ ನೋಡಿದ್ರೆ ಒಂದು ಮುಷ್ಟಿಯಷ್ಟು ಬೆಣ್ಣೆ ಹಾಕ್ತೀರಾ? ಬೆಣ್ಣೆ ಅದು ಹೆಂಗಾರ ಇರ್ಲಿ, ನಂದಿನಿ ಬೆಣ್ಣೆನೆ ಯೂಸ್ ಮಾಡೋದು. ಓಕೆ, ನಂದಿನಿ ಬೆಣ್ಣೆ ಯೂಸ್ ಮಾಡಿ. ನಾನು ಯಾರು ಹುಡುಗರು ಯಾರು ಇಲ್ಲ. ನಾನು ನಮ್ ತಾಯಿ ಒಬ್ಬನೇ ಹುಡುಗ. ಓಕೆ, ಇದ್ರಿಂದ ಜಾಸ್ತಿ ಖರ್ಚು ಕಮ್ಮಿ ಬರುತ್ತೆ. ಓಕೆ, ಹುಡುಗರುಗಳು ಮಾಡಿದ್ರೆ ಜಾಸ್ತಿ ಖರ್ಚಾಗುತ್ತೆ. ಅದರಿಂದ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿ ಕ್ವಾಂಟಿಟಿ ಕೊಟ್ಟು ತಗೋತೀವಿ. ಓಕೆ, ಎಷ್ಟಣ್ಣ ಒಂದ್ ಪ್ಲೇಟ್ ಇಡ್ಲಿ? ಒಂದ್ ಪ್ಲೇಟ್ ಬೆಣ್ಣೆ ದೋಸೆ ಇಡ್ಲಿ ಬಂದು 40 ರೂಪಾಯಿ. ಒಂದ್ ಇಡ್ಲಿ ಬರುತ್ತೆ. ಒಂದ್ ಪ್ಲೇಟ್ ಇಡ್ಲಿ 2 ಇಡ್ಲಿ ಬರುತ್ತೆ. 2 ತಟ್ಟೆ ಇಡ್ಲಿ ಬರುತ್ತೆ. ಬೆಣ್ಣೆ ದೋಸೆ 60 ರೂಪಾಯಿ ಐತೆ. ಯಾವ್ದು 2 ಬರುತ್ತೆ? ಅದು 2 ಬರುತ್ತೆ. ಮುಂದಿಗೆ ಜಾಸ್ತಿ ಮಾಡ್ಬೇಕೀಗ, ಇನ್ನು ಮಾಡಿಲ್ಲ, ಮಾಡ್ತೀವಿ. ಓಕೆ, ರೈಸ್ ಬಾತ್ ಅಲ್ಲ? ರೈಸ್ ಬಾತ್ ಎಲ್ಲ 40 ಐತೆ. ಅದು ಮುಂದಿಗೆ ಜಾಸ್ತಿ ಆಗುತ್ತೆ. ಓಕೆ, ಇದರ ಟೈಮಿಂಗ್ಸ್ ಅಣ್ಣ? 7 ಗಂಟೆಯಿಂದ 12 ಗಂಟೆ ಗಂಟ. ಬರೀ ಬೆಳಿಗ್ಗೆ ಮಾತ್ರ? ಬೆಳಿಗ್ಗೆ ಸಂಜೆ ಎಲ್ಲ ಏನಿಲ್ಲ, ಬೆಳಿಗ್ಗೆ ಟಿಫನ್ ಮಾತ್ರ. ಓಕೆ, ಮತ್ತೆ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಚಿಕ್ಕಮಗಳೂರು, HP ಪೆಟ್ರೋಲ್ ಪಕ್ಕ. ಓಕೆ, ಓಲ್ಡ್ ಹೈವೇ ಬರುತ್ತೆ. ಓಲ್ಡ್ ಹೈವೇ, ಹಳೆ ಮೈಸೂರು ಹೈವೇ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಓಕೆ, ಒಂದು ಬೆಸ್ಟ್ ಸ್ಪಾಟ್ ಅಲ್ಲಿ ಇರುವಂತ ಒಂದು ಜಾಗ, ಅಫೋರ್ಡಬಲ್ ತಿಂಡಿ ಸ್ಪಾಟ್. ಚಿಕ್ಕಮಗಳೂರು ಕಡೆ ಬಂದ್ರೆ ಈ ಜಾಗವಂತೂ ಮಿಸ್ಸೇ ಮಾಡಕ್ ಹೋಗ್ಬೇಡಿ. ಎಕ್ಸಾಕ್ಟ್ ಲೊಕೇಶನ್, ಟೈಮಿಂಗ್ಸು, ಪ್ರೈಸಿಂಗು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ. ಗಾಯ್ಸ್ ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.